ಈಗಲೂ ಅಂದರೆ ನಾವು ಅವ್ರ ಸಿನಿಮಾ ಸಾಕಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಒನ್ ಆಫ್ ಈಗ ನಾನು ಅವ್ರ ಸುಮಾರು ಸಿನಿಮಾಗಳು ನಾನು ತುಂಬ ಇಷ್ಟಪಟ್ಟಿದ್ದೀನಿ ನಾನು. ನಿಮಗೆ ನೆನಪಾಗ್ಬೋದು ಜೊತೆಯಲ್ಲಿ ಸೀರಿಯಲ್ ಅಲ್ಲಿ ಹರ್ಷವರ್ಧನ ನಿಮ್ದು ಹರ್ಷವರ್ಧನ ಕ್ಯಾರೆಕ್ಟರ್. ಸೊ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರು ಇಲ್ಲಿ ಯಾಕಿದಾರಪ್ಪ, ಏನ್ ಮಾಡ್ತಾ ಇದಾರೆ ಇಲ್ಲಿ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್ ಆಕ್ಚುಲಿ ನಿಮ್ಮನ್ನ ಸೀರಿಯಲ್ ಅಲ್ಲಿ ನಾನು ಕೂಡ ನೋಡಿದ್ದೀನಿ, ಮತ್ತೆ ತುಂಬಾ ಜನ ನಿಮ್ಮನ್ನ ನೋಡಿರ್ತಾರೆ. ಇವಾಗ ನೀವು ಇಲ್ಲಿ ಒಂದು ಕಪಟಿ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ. ಸೊ ಹೇಗನ್ನಿಸ್ತಾ ಇದೆ ಸರ್? ಈಗ ನಿಮ್ದು ಫಸ್ಟ್ ಸಿನಿಮಾನ ಅಥವಾ? ಇಲ್ಲ, ಇದು ನನ್ನ 3ನೇ ಸಿನಿಮಾ. ಓಕೆ. ಯೆಲ್ಲೋ ಗ್ಯಾಂಗ್ಸ್ ಅಂತ ಒಂದು ಸಿನಿಮಾ ಬಂತು ಹೋದ ವರ್ಷ. ಅದಾದ ನಂತರ KTM ಅಂತ ಬಂತು 2 months ಹೋಗಿ, ಅದ್ರಲ್ಲಿ ನೆಗೆಟಿವ್ ಆಗಿ ಮಾಡಿದ್ದೀನಿ. ರಿಲೀಸ್ ಆಗ್ತಿರೋದು 3ನೇ ಪ್ರಾಜೆಕ್ಟ್ ಕಪಟಿ. ಸರ್ ಇವಾಗ ನೀವು ಸೀರಿಯಲ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಸಿನಿಮಾದಲ್ಲೂ ಒಂದು 3 ಸಿನಿಮಾ ಮಾಡಿದ್ದೀರಾ. ಬಟ್ ನಿಮ್ಗೆ ಸೀರಿಯಲ್ ಆಕ್ಟಿಂಗ್ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಡಿಫ್ರೆನ್ಸು ಅದು ಆ್ಯಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸೀರಿಯಲ್ ಹೋದಾಗೂ ನಾನು ಆದಷ್ಟು ನ್ಯಾಚುರಲ್ ಆಗಿ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇರುತ್ತೆ ತಲೆಯಲ್ಲಿ. ಅದು ಟೆಲಿವಿಷನ್ ಆಗಲಿ, ಡ್ರಾಮಾ ಆಗಲಿ, ಥಿಯೇಟ್ರ್ ಆಗಲಿ, ಕೆಲವೊಂದು ಸ್ವಲ್ಪ ಏನು ಚೇಂಜಸ್ ಏನು ಮಾಡ್ಕೋಬೇಕಾಗುತ್ತೆ. ಅಫ್ಕೋರ್ಸ್ ಸೀರಿಯಲ್ಗೆ ಕೆಲವೊಂದು ಎಕ್ಸ್ಪ್ರೆಷನ್ಗಳು ನಾವು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ, ಸ್ವಲ್ಪ ಕಂಟಿನ್ಯೂ ಆಗಬೇಕು, ಸಸ್ಟೈನ್ ಆಗುವಂಥದ್ದು ಕೆಲವು ಇರುತ್ತೆ. ಯಾಕಂದರೆ ಇಟ್ಸ್ ಅ ಸ್ಲೋ ಪ್ರಾಜೆಕ್ಟ್. ಸಿನಿಮಾ ಆದಾಗ ನಾವು ಆದಷ್ಟು ರಿಯಲಿಸ್ಟಿಕ್ ಆಗಿರ್ಬೇಕಾಗಂತ ಒಂದು ಸಿಚುವೇಶನ್ ಡಿಮಾಂಡ್ ಮಾಡುತ್ತೆ. ಸ್ವಲ್ಪ ಆಕ್ಷನ್ ಜಾಸ್ತಿ ಇರೋದು ಅದರಲ್ಲಿ. ಆಕ್ಷನ್ಸ್ ಇರುತ್ತೆ, ರಿಯಾಲಿಟಿ ಇರುತ್ತೆ, ಸ್ವಲ್ಪ ರಿಯಾಲಿಟಿಗೆ ಹತ್ತಿರವಾಗಿರುವಂಥ ಒಂದು ಸಿನಿಮಾ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸರ್ ಈಗ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಈ ಕಪಟಿ ಅನ್ನೋ ಸಿನಿಮಾ ಅಂದ್ರೆ ನೀವು ಹೇಳಿದ್ರೆ ಯಾವಾಗಲೇ ಹೇಳ್ತಾ ಇರ್ಬೇಕಾದ್ರೆ ಇದು ಸ್ವಲ್ಪ ಡಾರ್ಕ್ ವೆಬ್ ಬಗ್ಗೆ ಬಂದಿರ್ತಕ್ಕಂಥದ್ದು. ಅಂದ್ರೆ ಏನು ಇಂಟರ್ನೆಟ್ ಈಗ ಏನಿದೆ ಅದ್ರ ಬಗ್ಗೆನೇ ಕಥೆ ಇದೆ ಅಂತ. ಸೊ ಈ ಸಿನಿಮಾದಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ಮೆಸೇಜ್ ಮೆಸೇಜು ಸಾಮಾನ್ಯವಾಗಿ ಎಲ್ಲ ಸಿನಿಮಾದಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲೂ ಮೆಸೇಜ್ ಒಂದು ಇದ್ದೇ ಇದೆ. ಅಂದರೆ ಹೇಗೆ ಸೈಕಾಲಜಿಕಲಿ ಈ ಇಂಟರ್ನೆಟ್ ಅನ್ನೋದು ಅಥವಾ ಡಾರ್ಕ್ ನೆಟ್ ಅನ್ನೋದು ಸೈಕಾಲಜಿಕಲಿ ಒಬ್ಬ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಆಮೇಲೆ ಅದರಿಂದ ಏನು ಔಟ್ಕಮ್ಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು ಈ ಸಿನಿಮಾ ಒಂದು ಇದು ತೋರಿಸುತ್ತೆ. ಬಟ್ ಹಾಗಾಗಿ ಸಿನಿಮಾ ಬೇಸಿಕ್ಲಿ ಬಂದ್ಬಿಟ್ಟು ಆಗಲೇ ಸರ್ ಹೇಳ್ದಂಗೆ ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ. ಸೊ ಡಾರ್ಕ್ ವೆಬ್ ಅನ್ನೋದು ಏನು, ಆ ಡಾರ್ಕ್ ವೆಬ್ಗೆ ಒಂದು ಇಂಟ್ರೊಡಕ್ಷನ್ ಅಂತ ಒಂದು ಆಗುತ್ತೆ ಡಾರ್ಕ್ ವೆಬ್ ಬಗ್ಗೆ. ಆಮೇಲೆ ಆ ಡಾರ್ಕ್ ವೆಬ್ಬಲ್ಲಿ ನನ್ನ ಕ್ಯಾರೆಕ್ಟರ್ ಏನಿದೆ, ಸುಮನ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ಈ ಕ್ಯಾರೆಕ್ಟರ್ ಅದನ್ನು ಬಳಸ್ಕೊಂಡು ಹೇಗೆ ಒಬ್ಬ ವ್ಯಕ್ತಿ ಮೇಲೆ ಅದನ್ನು ಒಂದು ಇದು ಮಾಡೋದು ಅನ್ನೋದು ಒಂದು ನನ್ನ ಜಾಸ್ತಿ ಹೇಳೋಕ್ಕಾಗಲ್ಲ, ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ ನಾನು. ಸೊ ಈ ಥರ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ನಿಮಗೆ ಕ್ಯಾರೆಕ್ಟರ್ಸ್ ಭಾಳ ಕಡಿಮೆ ಇದೆ ನಮ್ಮ ಸಿನಿಮಾದಲ್ಲಿ. ಅಂದರೆ ಜಾಸ್ತಿ ಬರೋ ಕ್ಯಾರೆಕ್ಟರ್ಸ್ 3, ಒಟ್ಟು 4-5 ಕ್ಯಾರೆಕ್ಟರ್ಸ್ ಬರುತ್ತೆ. ಮನೆ ಒಳಗೆ ಆದಷ್ಟು ಸಿನಿಮಾ ನಡೆಯುವಂಥ ಒಂದು ಕತೆ ಆದ್ರಿಂದ ಒಬ್ಬ ಆಡಿಯನ್ಸ್ನ ಕೂರಿಸೋದು ಇದೆಲ್ಲ ಬಹಳ ಕಷ್ಟ. ಸೊ ನಾವು ಮೊನ್ನೆ ಸಿನಿಮಾ ನೋಡಿದಾಗ ನಮಗೊಂದು ಕಾನ್ಫಿಡೆನ್ಸ್ ಬಂತು. ಇಲ್ಲ, ಆ್ಯಸ್ ಆನ್ ಆರ್ಟಿಸ್ಟ್ ನಾವು ಬೇಸಿಕ್ಲಿ ಸಿನಿಮಾದಲ್ಲಿ ನಾವು ಫ್ಲಾಸ್ನ ಕಂಡುಹಿಡಿತೀವಿ. ಈಗ ಒಬ್ಬ ಆರ್ಟಿಸ್ಟ್ಗೆ ಸಿನಿಮಾ ಒಂದು 80% ಇಷ್ಟ ಆಗ್ಬಿಟ್ರೆ ಆಡಿಯನ್ಸ್ಗೆ ಸಿನಿಮಾ ಡೆಫಿನೆಟ್ಲಿ 100% ಇಷ್ಟ ಆಗುತ್ತೆ ಅನ್ನೋದಕ್ಕೆ. ಸೊ ನನಗೆ ಡೆಫಿನೆಟ್ಲಿ 80% ಸಿನಿಮಾ ಇಷ್ಟ ಆಗಿದೆ. ಸೊ ನೀವು ಆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಂದಾಗ ಔಟ್ಪುಟ್ ನೋಡಿದ್ಮೇಲೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಹೌದು, ಯಾಕಂದರೆ ನಾವು ಈಗ ಪ್ರತಿಯೊಂದು ಪಾತ್ರನೂ ಅವ್ರವ್ರದ್ದು ಏನೋ ಒಂದು ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ಪಾಡಿಗೆ ಹೋಗಿರ್ತೀವಲ್ಲ. ಸಿನಿಮಾ ಒಂದು ಕಂಪ್ಲೀಟಾಗಿ ಬಂದು ಅದನ್ನು ಜೋಡಣೆ ಮಾಡಿ ಒಂದು ಫೈನಲ್ ಔಟ್ಪುಟ್ ಅಂತ ಏನು ನಾವು ನೋಡ್ತೀವಲ್ಲ, ಆಗ ನಮಗೆ ಸಿನಿಮಾದು ಒಂದು ನೆಗೆಟಿವ್ ಪಾಸಿಟಿವ್ ನಮಗೆ ಒಂದು ಕೆಲವೊಂದು ಗೊತ್ತಾಗುತ್ತೆ. ಸೊ ನಾನು ಬೇಸಿಕ್ಲಿ ಸಿನಿಮಾ ಕೂತ್ಕೊಂಡು ನೋಡಿದಾಗ, ನಾವೆಲ್ಲರೂ ಕೂತ್ಕೊಂಡು ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸಿನಿಮಾ ನೋಡಿ ನನಗೆ ಖುಷಿ ಆಯಿತು. ಸರ್ ಈಗ ಮತ್ತೆ ಇಂಡಸ್ಟ್ರಿನಲ್ಲಿ ಈಗ ನೀವು ಸಿನಿಮಾ ಥಿಯೇಟರ್ ಅಂದ್ರೆ ನೀವು ಥಿಯೇಟರ್ಗಳಿಗೆ ಸಿನಿಮಾ ಬಂದ್ರೆ ಸೊ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಸೊ ಇದೊಂದು ನೀವು ಕೇಳಿರ್ತೀರ, ಆಲ್ಮೋಸ್ಟ್ ಎಲ್ಲ ಕಡೆ ಅದೇ ಇದೆ. ಸೊ ಈ ತರ ಒಂದು ಚಾಲೆಂಜಸ್ ನಡುವೆ ನಿಮ್ಗೆ ಅಂದ್ರೆ ಭಯ ಅನ್ಸುತ್ತಾ ಅಥವಾ ಹೇಗೆ ಅನ್ಸುತ್ತೆ ನೀವು ಈಗ ಥಿಯೇಟರ್ ಬರ್ತಾ ಇರೋದ್ರಿಂದ? ಸರ್ ಭಯ ಇಲ್ಲ ಸರ್. ಭಯ ಏನಾಗುತ್ತೆ ನನ್ನ ಪ್ರಕಾರ, ಈ ಥರ ಒಂದು ಫೇಸ್ ಇದೆಯಲ್ಲ, ನನ್ನ ಪ್ರಕಾರ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿಯಲ್ಲೂ ನೋಡಿದ್ದಾರೆ, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಇದೊಂದು ಫೇಸ್ ಅವರು ತಲುಪಿದ್ದಾರೆ. ಬಟ್ ಯಾರೂ ಅಲ್ಲೇ ಇಲ್ಲ. ಬೇಸಿಕಲಿ ಏನಾಗುತ್ತೆ, ಆ ಒಂದು ಫೇಸ್ ಎಲ್ಲ ಲೈಫಲ್ಲೂ ಬರುತ್ತೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲೂ ಬರುತ್ತೆ. ಸೊ ಇದು ಒಂದು ರಿಯಲೈಸೇಷನ್ ಪಾಯಿಂಟ್ ಅಂತ ಹೇಳ್ಬೋದು ನಾನು. ನಮ್ಮ ಇಂಡಸ್ಟ್ರಿ ಅವರಿಗೆ ಒಂದು ರಿಯಲೈಸೇಷನ್ ಪಾಯಿಂಟ್ ಆಗುತ್ತೆ. ಓಕೆ, ಇಲ್ಲಿಗೆ ಬಂದು ನಿಂತಿದೆ, ಈ ಹಂತಕ್ಕೆ ಬಂದು ನಮ್ಮ ಸಿನಿಮಾ ನಿಂತಿದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡ್ಕೊಂಡಾಗ. ಇನ್ಫ್ಯಾಕ್ಟ್ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಸ್ವಲ್ಪ ಇದೇ ಪರಿಸ್ಥಿತಿಯಲ್ಲಿ ಇರೋದು. ಪೋಸ್ಟ್ ಕೋವಿಡ್ ಸಿನಿಮಾಗಳ ಒಂದು ಗ್ರಾಫೇ ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಮತ್ತೆ ನಾವು ಆಡಿಯನ್ಸ್ನ ಸಿನಿಮಾ ಥಿಯೇಟರ್ಸ್ಗೆ ಕರ್ಕೊಂಡ್ಬರ್ಬೇಕು ಅಂದರೆ ಅದೇ ರೀತಿ ನಾವು ಕಂಟೆಂಟ್ಸ್ ಮಾಡಬೇಕು.
ಈಗ ಏನು ಟ್ರೆಂಡಿಂಗಲ್ಲಿರೋಂಥ ಒಂದು ಕೆಲವೊಂದು ಬೇಸಿಕ್ಲಿ ನಾನು ಹೇಳೋದಿಷ್ಟೇ, ಸ್ವಲ್ಪ ಸ್ಕ್ರಿಪ್ಟಿಂಗ್ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಇಟ್ಟು, ಸ್ಕ್ರಿಪ್ಟರ್ಸ್ಗೆ ಒಂದು ಒಳ್ಳೆ ರೈಟರ್ಸ್ ಇದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಸ್ಕ್ರೀನ್ ಪ್ಲೇನ ಹೇಗೆ ಆಟ ಆಡಬೇಕು, ಜನರ ಬೇಸಿಕ್ಲಿ ಒಂದು ಒಂದು ಮಿಡಿತ ಅದೊಂದು ತಿಳ್ಕೊಂಬಿಟ್ರೆ ಆಯ್ತು. ಕಾನ್ಸೆಪ್ಟ್ ಬಿಟ್ಟು ಒಳ್ಳೆ ಕಾನ್ಸೆಪ್ಟ್ ಬಿಟ್ಕೊಂಡು ಬೇಸಿಕ್ಲಿ ಏನಾಗುತ್ತೆ, ಕತೆಗಿಂತ ಸಿನಿಮಾ ಮೇಕಿಂಗ್ ಭಾಳ ಜನರಿಗೆ ಇಷ್ಟ ಆಗೋದು. ಕೆಲವೊಂದು ಸಿನಿಮಾಗಳಲ್ಲಿ ನಿಮ್ಗೆ ಕತೆನೇ ಇರಲ್ಲ, ಸಿಂಪಲ್ ಕತೆ ಇಟ್ಕೊಂಡಿರ್ತಾರೆ. ಬಟ್ ಆ ಸಿನಿಮಾ ನೋಡಿದಾಗ ನಿಮ್ಗೆ ಕತೆ ಬಗ್ಗೆ ನಿಮ್ಗೆ ತಲೆ ಹೋಗಲ್ಲ, ಸಿನಿಮಾ ಹೇಗೆ ಹೋಗ್ತಿದೆ ಅನ್ನೋದು ಒಂದು ಭಾಳಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅದನ್ನ ಸ್ವಲ್ಪ ನಾವು ಒಂದು ಸ್ವಲ್ಪ ನಮ್ಮ ಇಂಡಸ್ಟ್ರಿಲಿ ಒಂಚೂರು ಚೇಂಜಸ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಕಷ್ಟ ಇದೆ, ಇಲ್ಲ ಅಂತಿಲ್ಲ. ನನ್ನ ಪ್ರಕಾರ ಹೊಸಬ್ರಿಗೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಹೊಸ ಹೀರೋಗಳಿಗೆ, ಹೊಸ ಆಕ್ಟರ್ಸ್ಗಳಿಗೆ, ಹೊಸ ಡೈರೆಕ್ಟರ್ಗಳಿಗೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಈಗ ಟೈಮ್ ಇರೋದು, ಈಗ ಹೊಸ ಆರ್ಟಿಸ್ಟು, ಹೊಸ ಆಕ್ಟರ್ಸ್, ಹೊಸ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಬಂದು ಹೊಸದಾಗಿ ಒಂದು ಕೆಲವೊಂದು ಸಿನಿಮಾ ಮಾಡಿದಾಗ ಜನರಿಗೆ ಆ ಹೊಸತನ ಕಾಣುತ್ತೆ. ಮತ್ತೆ ಸಿನಿಮಾ ಇಂಡಸ್ಟ್ರಿ ಬರ್ತಾರೆ, ಒಂದು ಸೆಳೆತ ಬರುತ್ತೆ ಜನರಿಗೆ. ಸೆಳೆತ ಬಂದಾಗ ಅದು ಒಂದು ಸಲ ಮಾತ್ರ ಅದೊಂದು ಕ್ರಿಯೇಟ್ ಆಗ್ಬೇಕಷ್ಟೇ. ಅದು ಒಂದು ಸಲ ಆ ವೇವ್ ಕ್ರಿಯೇಟ್ ಆಗ್ಬಿಟ್ರೆ ಮತ್ತೆ ಬರೋಕ್ಕೆ ಶುರು ಆಗ್ಬಿಡ್ತಾರೆ ಜನ. ಇದು ಒಂದು ರೀತಿ ನೀವು ಹೇಳಿದಾಗ ಕೊರೋನಾ ಆದ್ಮೇಲೆ ಸೊ ಈ ತರ ಎಫೆಕ್ಟ್ ಸ್ಟಾರ್ಟ್ ಆಗಿದ್ದು. ಡೆಫಿನೆಟ್ಲಿ ಕೊರೋನಾ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ಕೋವಿಡ್ ಮುಂಚೆ ನೀವು ನೋಡ್ಬೋದು, ಜನ ನಾರ್ಮಲ್ ಆಗಿ ಸಿನಿಮಾ ಓಕೆ ಇದ್ರು ಜನ ಸಿನಿಮಾ ಥಿಯೇಟರ್ಗೆ ಹೋಗಿ ಜನ ನೋಡೋರು. ಆಮೇಲೆ ಏನಾಯ್ತು, ಆಫ್ಟರ್ ಕೋವಿಡ್ ಏನಾಯ್ತು, ನಾವು ಅಷ್ಟೇ ವಿ ಗಾಟ್ ಇಂಟ್ರೊಡ್ಯೂಸ್ ಟು ಸೋಷಿಯಲ್ ಮೀಡಿಯಾ. ಜಾಸ್ತಿ ಫೋನ್ ನೋಡೋಕೆ ಶುರು ಆಯಿತು, ಸೋಷಿಯಲ್ ಮೀಡಿಯಾ. ಆಮೇಲೆ ಜಾಸ್ತಿ OTT ಪ್ಲಾಟ್ಫಾರ್ಮ್ಸ್ ನೋಡೋಕೆ ಶುರು ಆಯಿತು. ಸೊ ಕಂಟೆಂಟ್ಸ್ ಎಲ್ಲ ನನ್ನ ಕೈಯಲ್ಲೇ, ನನ್ನ ಅಂಗೈಯಲ್ಲಿ ಇರಬೇಕಾದ್ರೆ ನಾನು ಯಾಕೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅವರ ಮೈಂಡ್ ಸೆಟ್ ಚೇಂಜ್ ಆದಾಗ ಏನಾಗುತ್ತೆ, ಜನರಿಗೆ ಈಗ ಓಕೆ ಸಿನಿಮಾ ಎಲ್ಲ ವರ್ಕೌಟ್ ಆಗಲ್ಲ. ಜನರಿಗೆ ಒಳ್ಳೆ ಕಾನ್ಸೆಪ್ಟು, ವಾವ್ ಫ್ಯಾಕ್ಟರ್ ಇದ್ದಾಗ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾರೆ, ಇಲ್ಲಾಂದರೆ ಫೋನ್ನಲ್ಲೇ ಕೂತ್ಕೊಂಡು ನೋಡ್ತಾರೆ. ಆ ಥರ ಸಿಚುವೇಶನ್ ಅಲ್ಲ. ಅದ್ರ ವಿಷಯ ಬಗ್ಗೆ ನಾನು ಮಾತಾಡೋದು ದೊಡ್ಡವನಾಗಿಲ್ಲ. ಬಟ್ ಆದರೂ ನನ್ನ ಒಂದು ಅನಿಸಿಕೆ ಏನಂದರೆ, ನೀವು ಆಲ್ರೆಡಿ ಇಂಡಸ್ಟ್ರಿ ಇರೋದ್ರಿಂದ ಅದೊಂದು ಡೆಫಿನೆಟ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಸಂದರ್ಭ ಅದು. ಈಗಲೂ ಅಂದರೆ ನಾವು ಅವ್ರ ಸಾಕಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಒನ್ ಆಫ್ ಈಗ ನಾನು ಅವ್ರ ಸುಮಾರು ಸಿನಿಮಾಗಳನ್ನ ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಐ ಆಮ್ ಒನ್ ಆಫ್ ಹಿಸ್ ಫ್ಯಾನ್ಸ್ ಅಂತಲೂ ಹೇಳ್ಬೋದು. ಅದ್ರ ವಿಷಯದ ಬಗ್ಗೆ ಡೆಪ್ತಲ್ಲಿ ನಂಗೆ ಜಾಸ್ತಿ ಗೊತ್ತಿಲ್ಲದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಬಟ್ ಆಗಿರೋ ವಿಷಯ ಏನಿದೆ ಅದು ಸ್ವಲ್ಪ ಡೆಫಿನೆಟ್ಲಿ ನೋವು ಕೊಡುತ್ತೆ. ಸರ್ ನೀವೇನಾದರೂ ಹತ್ರದಿಂದ ಮೀಟ್ ಮಾಡೋದು ಆ ಥರ ಏನು ಮಾಡಿದ್ರೆ ಅವ್ರನ್ನ ಮುಂಚೆ? ಇಲ್ಲ ಸರ್, ನನ್ನ ಹತ್ರದಿಂದ ಮೀಟ್ ಮಾಡೋಂಥ ಅವಕಾಶ ಯಾವತ್ತೂ ಸಿಕ್ಕಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಯಾರೋ ಮುಖಾಂತರ ಫೋನಲ್ಲಿ ಒಂದ್ಸಲ ಮಾತಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದು ಬಿಟ್ರೆ ನಾವು ಮೀಟ್ ಮಾಡೋಂಥ ಅವಕಾಶ ನನಗೆ ಸಿಗಲಿಲ್ಲ. ನಿಮ್ಮ ಹೆಸರು ನೀವು ಗೊತ್ತಿದೆ, ಹೆಸರು ಕೆಲವರಿಗೆ ಗೊತ್ತಿರೋದಿಲ್ಲ. ಖಂಡಿತವಾಗ್ಲೂ ಈಗ ಸುಮಾರು ವರ್ಷಗಳು ನಾವು ಟೆಲಿವಿಷನ್ ಮಾಡ್ತಿರ್ಬೇಕಾದ್ರೂ ನಮ್ಮ ಕ್ಯಾರೆಕ್ಟರ್ ಹೆಸರಲ್ಲಿ ನಾವು ಗುರುತು ಮಾಡ್ಕೊಂತೀವಿ. ಬಟ್ ಆಸ್ ಅನ್ ಆರ್ಟಿಸ್ಟ್ ನಮಗೊಂದು ಒಂದು ಹಸಿವಿರುತ್ತೆ, ನಮ್ಮ ಹೆಸರು ಗೊತ್ತಾಗ್ಬೇಕು ಜನರಿಗೆ. ಅಫ್ಕೋರ್ಸ್ ಅದು ನಮ್ಮ ಖುಷಿನೇ, ನಮ್ಮ ಕ್ಯಾರೆಕ್ಟರ್ನ ಈಗಲೂ ಕರೀತಾರೆ ಜನ, ಖುಷಿನೇ. ಆದರೆ ರಿಯಲ್ ಆಗಿ ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಹೆಸರೇನು ಅನ್ನೋದನ್ನ ಜನ ತಿಳ್ಕೊಂಡಾಗ ನಮಗದು ಭಾಳ ಖುಷಿ ಆಗುತ್ತೆ. ಸೊ ನಾನು ದೇವಯ್ಯ ಅಂತ ಜನ ಆಸ್ ಅನ್ ಆಕ್ಟರ್ ಅಂತ ತಿಳ್ಕೊಂಡಾಗ ನಮಗದು ಒಂಥರ ಎಲ್ಲೋ ಒಂಥರ ಖುಷಿ. ಓಕೆ ಸರ್, ಅದು ಬಿಟ್ಟು ಈಗ ರೀಸೆಂಟ್ ಯಾವುದು ಸೀರಿಯಲ್ ಬೇರೆ ಯಾವುದು ಮಾಡ್ತಾ ಇಲ್ವಾ? ಸೀರಿಯಲ್ ಒಂದು ಮಾಡ್ತಾ ಇದ್ದೀನಿ, ಸುವರ್ಣದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಕಾವೇರಿ ಕನ್ನಡ ಮೀಡಿಯಂ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದು ಬಿಟ್ಟರೆ ಸಿನಿಮಾಗಳು ಜಾಸ್ತಿ ಮಾಡ್ತಾ ಇದ್ದೀನಿ. ಸಿನಿಮಾ ಸೀರಿಯಲ್ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇದೆ. ಇನ್ನು ಕೆಲವು ಸಿನಿಮಾಗಳಿದ್ದಾವೆ, ಅದೆಲ್ಲ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ, ರಿಲೀಸ್ ಆಗಬೇಕು. ಓಕೆ ಸರ್, ನಿಮ್ಮ ಸಿನಿಮಾ ಜರ್ನಿಗೆ ಆಲ್ ದ ಬೆಸ್ಟ್. ಆಲ್ರೆಡಿ ಕಿರುತೆರೆಯಲ್ಲಿ ಮಿಂಚಿದ್ರೆ ಸಿನಿಮಾದಲ್ಲೂ ಅದೇ ತರ ಮಿಂಚೋ ತರ ಆಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.